ಗುರು K09 ಮೈಸೂರು ವೆಹಿಕಲ್ 2013 3,90,000. ಗುರು ಸುಜುಕಿ ಸೆಲೆರೋ ಆಟೋಮೆಟಿಕ್ 2014 ಬರೀ 2,90,000. ಗುರು ನಿಮ್ಗೆ ಸುಜುಕಿ ರಿರ್ಜು 2014 ಸಿಂಗಲ್ ಓನರ್ 3,90,000 ರೂಪಾಯಿ. ಗುರು ಪೋಲೋ ಬಜಾರ ಡಿಮ್ಯಾಂಡ್ ಇರೋ ವೆಹಿಕಲ್ 2019 ಸಿಂಗಲ್ ಓನರ್ 5,40,000. ಗುರು ರೆಡ್ ಇಷ್ಟ ಆಗಿಲ್ವಾ? ಸಿಲ್ವರ್ ಬರು ಸಿಲ್ವರ್ಗೂ ಕೊಡ್ತಾ ಇದೀನಿ. 2015 ಸಿಂಗಲ್ ಓನರ್ 4,80,000 ರೂಪಾಯಿಗೆ. ಇವ್ರ ಹತ್ರ 5 ರಿಂದ 6 ಗಾಡಿಗಳಿದಾವೆ. ಈ ಗಾಡಿ ಬಂದು ನಿಮ್ಗೆ 2013 ಸಿಂಗಲ್ ಓನರ್, ಪ್ರೈಸ್ ಬಂದು 4,40,000. ಮತ್ತೊಂದು ಸ್ವಿಫ್ಟ್ ಅವಾಗ್ಲೂ ತೋರಿಸ್ಕೊಟ್ವಿ, ಸಿಲ್ವರ್ ಕಲರ್, ಇದು ವೈಟ್ 2015 ಸಿಂಗಲ್ ಓನರ್ 5,40,000. ಸ್ವಿಫ್ಟ್ 2012 ಸೆಕೆಂಡ್ ಓನರ್ 4,10,000 ರೂಪಾಯಿ. ಸ್ವಿಫ್ಟ್ ಡಿಸೈರ್ ನಿಮ್ಗೆ 2015 ಸೆಕೆಂಡ್ ಓನರ್ 6,00,000 ರೂಪಾಯಿ. ಗುರು ಗಾಡಿ ಬಗ್ಗೆ ತುಂಬಾನೇ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ಅವಾಗಲೇ ಒಂದು ತೋರಿಸಿದ್ವಿ ಗ್ರೇ ಕಲರ್, ಇದು ವೈಟ್ ಕಲರ್. ಇವಾಗ ಇದೊಂದು ಮತ್ತೊಂದು ನೋಡ್ತಿದ್ರ ಗ್ರೇ ಕಲರ್ ಸ್ವಿಫ್ಟ್ ಡಿಸೈರ್ ಅಲ್ಲಿ. ಇದು 2012 ಮಾಡಲ್ ಸೆಕೆಂಡ್ ಓನರ್. ನಿಮ್ಗೆ ರೇಟ್ ಬಂದು 4,60,000 ರೂಪಾಯಿ. ಹೈ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಸಕ್ಕರೆ ನಾಡಿನ ಮಂಡ್ಯಗೆ ಬಂದಿದ್ದೀವಿ, ಪ್ರೆಸ್ಟೀಜ್ ಕಾರ್ ಶೋರೂಮ್ಗೆ. ಇಲ್ಲಿ ಪ್ರತಿಯೊಂದು ಕಾರಿನ ಬೆಲೆನ ತಿಳ್ಕೊಂಡು ಯಾರೆಲ್ಲ ಒಂದು ಕಾರ್ ತಗೋಬೇಕು ಅಂತ ಇಷ್ಟು ದಿನ ಒಂದು ಒಳ್ಳೆ ಕಾರ್ ತಗೊಳ್ಳೋಕೆ ಐಡಿಯಾ ಮಾಡ್ತಿದ್ರಿ, ಇವ್ರ ಶೋರೂಮಲ್ಲಿ ಒಂದು ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಇದೆ ಅಂತ ತಿಳಿಸ್ತಾ, ಪ್ರತಿಯೊಂದು ಕಾರ್ನ ನಮ್ಮ ಅಕ್ರಮ್ ಭಯ ಅವ್ರ ಹತ್ರನೇ ಒಂದು ಪ್ರತಿ ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ಮಾತಾಡಿಸಿ ಪ್ರತಿಯೊಂದು ಕಾರ್ ಡೀಟೇಲ್ಸ್ನ ತಿಳ್ಕೋಣ. ಬನ್ನಿ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ ಸರ್? ಸರ್ ಫೈನ್. ಸರ್ ನಿಮ್ಮ ಶೋರೂಮಲ್ಲಿ ಎಷ್ಟಿದೆ ಸರ್ ಇವತ್ತು ವೆಹಿಕಲ್ಸು? ಸರ್ ನಮ್ಮ ಶೋರೂಮಲ್ಲಿ ಇವತ್ತು ನೀವು ನೋಡ್ತೀನಿ ಅಂದ್ರೆ 30-35 ವೆಹಿಕಲ್ಸ್ ಇದೆ. ಓಕೆ, ಅಂದ್ರೆ ಮಂಡ್ಯ ಬಿಟ್ಟು ಬೇರೆ ಕಡೆ ಏನಾದ್ರು ಬ್ರಾಂಚ್ ಇದೆ? ಇದು ಪ್ರೆಸ್ಟೀಜ್ ಬ್ರಾಂಚ್? ಸರ್ ಬ್ರಾಂಚ್ ಇನ್ನೂ ಯಾವುದು ಇಲ್ಲ, ಬೇರೆ ಕಡೆ ಸ್ಟಾಕ್ ಇನ್ನೂ ಇದೆ, ಬೇರೆ ಕಡೆ ಶೋರೂಮ್ ಅಲ್ಲಿ ನಾವು ನಿಲ್ಸಿದೀವಿ. ಓಕೆ, ನಮ್ಮ ಕಸ್ಟಮರ್ ಯಾರ್ಯಾವುದು ಕೇಳ್ತಾರೆ ಅದು ನಾವು ದಯವಿಟ್ಟು ಅವರಿಗೆ ವರ್ಷದಿಂದ ಇದೆ ಸರ್ ಇದು ನಿಮ್ಮ ಶೋರೂಮ್? ಸರ್ ಈಗ ಇದು ಮಾಡಿ 1 ವರ್ಷ ಆಯ್ತು. ನಮ್ಮ ಬಿಸ್ನೆಸ್ ಬಂದು 20 years ಇಂದ ಇದೆ. ಓಕೆ ಸರ್. ಸರ್ ನಮ್ಮ ವ್ಯೂವರ್ಸ್ಗೆ ಒಂದು ಕಡಿಮೆ ಬಜೆಟ್ ಇದೆ ಅಂದ್ರೆ ಏನ್ ಬಜೆಟ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶೋರೂಮ್ ಅಲ್ಲಿ? ಸರ್ ನಮ್ಮ ಶೋರೂಮ್ ಅಲ್ಲಿ 2 lakh ಇಂದ ಸ್ಟಾರ್ಟ್ ಆಯ್ತು. 2 lakh. ಅಂದ್ರೆ ಲೋನ್ ಎಲ್ಲ ಯಾವ ಮಾಡಲ್ ಮೇಲೆ ಅವೈಲೇಬಲ್ ಇರುತ್ತೆ? 13 ಮೇಲೆ ಲೋನ್ ಆಯ್ತು. 13 ಮೇಲೆ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಡೀಟೇಲ್ಸ್ ಕೇಳಿದ್ರಲ್ಲ, ಪ್ರತಿಯೊಂದು ಕಾರ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಿಳ್ಕೊಂಡು ಯಾರು ಲೋನ್ ಅಲ್ಲಿ ತಗೋಬೇಕು ಅಂತ ಇರ್ತೀರಾ ಇವ್ರ ಶೋರೂಮ್ ಅಲ್ಲಿ ಅದು ಕೂಡ ಇದೆ ಅಂತ ಹೇಳ್ತಾ, ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡೋಣ. ಸರ್ ಹೇಳಿ ಸರ್, ಯಾವ ಸರ್ ಮಾಡಲ್ ಇದು? ಯಾವ ಕಾರ್ ಇದು? 2019 ಮಾಡಲ್ ಬ್ರಿಜಾ ZDI ಪ್ಲಸ್. ZDI ಪ್ಲಸ್ ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ, ಫುಲ್ ಶೋರೂಮ್ ರಿಗಾರ್ಡ್ ಇದೆ. ಏನು ನಿಮ್ಗೆ ಯಾವುದು ಆಕ್ಸಿಡೆಂಟ್ ಇಲ್ಲ, ಇದಿಲ್ಲ, ಎಲ್ಲ ಓಕೆ. ಫಸ್ಟ್ ಗಾಡಿ ಬಗ್ಗೆ ನೋಡ್ತಿದ್ದೀರಲ್ಲ, K06 ಟೈರ್ ಅನ್ನ ನೋಡ್ತಿದ್ದೀರಾ, ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಶೋರೂಮ್ ಅಲ್ಲಿ ಏನ್ ಬತ್ತು ಒರಿಜಿನಾಲಿಟಿ ಆಗಿ ಇದೆ. ಗಾಡಿ ಕೂಡ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಅಪೋಲೋ ಟೈರ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ ಇದೆ. ಓಪನ್ ಮಾಡ್ಬೋದು. ನಿಮ್ಗೆ ಇಂಟೀರಿಯರ್ ಕೂಡ ಫಸ್ಟ್ ತೋರಿಸ್ಕೊಡ್ತಾ ಇದೀವಿ, ನೋಡ್ತಿದ್ದೀರಲ್ಲ. ಇದ್ರಲ್ಲಿ ನಿಮ್ಗೆ ಸರ್ ಏನೇನು ಫೀಚರ್ ಬರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ABS ಬರ್ತದೆ, ಡಿಫಾಗರ್ ಬರ್ತದೆ. ಫುಲ್ ಟಾಪ್ ಎಂಡ್ ಅಂದ್ರೆ ಬ್ರಿಜಾದಲ್ಲಿ ಮಾರುತಿಯಲ್ಲಿ ಇದೆ, ಫುಲ್ ಟಾಪ್ ಎಂಡ್ ಬರುತ್ತೆ. ಆದ್ರೂ ಗುರು ಒಂದ್ ಗಾಡಿ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರು ಬ್ರಿಜಾ ವೆಹಿಕಲ್ ಹುಡುಕ್ತಾ ಇದ್ರಿ, ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಹೇಳಿ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 9 lakh ಕೋಟಿಂಗ್ ಇದೆ. 9 ಲಕ್ಷ. ಕಸ್ಟಮರ್ ಬಂದ್ರೆ ನೆಗೋಷಿಯೇಟ್ ಮಾಡ್ತೀವಿ. ಯಾವ ಮಾಡಲ್ ಅಂತ ಹೇಳಿದ್ರೆ? ಆಪ್ಷನ್ ಇದೆ. 2019 ಮಾಡಲ್ ಇದೆ. 2019 ಡೀಸೆಲ್ ವರ್ಷನ್ 9 ಲಕ್ಷ ಹೇಳ್ತಾ ಇದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದ್ ಒಳ್ಳೆ ಬೆಸ್ಟ್ ಫ್ರೈಟ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು. ಒಂದ್ ಒಳ್ಳೆ ಕಾರು ಕೂಡ ಇದು. ಮತ್ತೆ ಇವರಲ್ಲಿ ಒಂದು ಫಾರ್ಚುನರ್ ಕೂಡ ನೋಡ್ತಾ ಇರ್ಬೋದು, ಒಳ್ಳೆ ಆನೆ ಇದ್ದಂಗಿದೆ ವೆಹಿಕಲ್. K51 ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2015 ಮಾಡಲ್ 2 wheel ಡ್ರೈವ್ ಫಾರ್ಚುನರ್. ಸರ್ ಇದು ಬರೀ 4th. ಎಷ್ಟು ಹೇಳಿದೆ ಸರ್ ಪ್ರೈಸ್ ಇದು? 13 lakh rupees ಮಾಡಿ 13 ಲಕ್ಷ ಹೇಳಿದ್ದಾರೆ. ನಿಮ್ಗೆ ಒಂದು 10 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. ಅದರಲ್ಲೂ ನಿಮ್ಗೆ ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಕಡಿಮೆ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇವರಲ್ಲಿ ಒಂದು K11 ಈಕೋ ಕೂಡ ನೋಡ್ತಾ ಇದ್ದೀರಾ. ಈಕೋ ಅಂತ ಬಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಫ್ಯಾಮಿಲಿ ಯೂಸ್ಗೂ ಆಗುತ್ತೆ, ಒಂದು ಸ್ಕೂಲ್ ಬಾಡಿಗೆ ಹೊಡೆಯೋರಿಗೆ, ಒಂದು ಪರ್ಸನಲ್ ಬಿಸ್ನೆಸ್ ಮಾಡೋರ್ಗೂ ಒಳ್ಳೆ ವೆಹಿಕಲ್ ಇದು. ನೋಡ್ತಿದ್ದೀರಲ್ಲ K11. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2019 ಮಾಡಲ್ ಸಿಂಗಲ್ ಓನರ್, ಬರೀ 42,000 ರನ್ ಆಗಿದೆ. ಫುಲ್ ಶೋರೂಮ್ ಮೇಂಟೈನ್ ಇದೆ ಗಾಡಿ ಇದು. ಹಾಗಾದ್ರೆ ಇದು ನ್ಯೂ ವೆಹಿಕಲ್ ಅಂತಾನೆ ನೀವು ಇದ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ 2019 ಒಳ್ಳೆ ವೆಹಿಕಲ್. ಶೋರೂಮ್ ಅಲ್ಲಿ ಏನ್ ಬತ್ತು ಗಾಡಿ ಸೇಮ್ ಹಾಗೆ ಇದೆ, ಏನು ಚೇಂಜಸ್ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ಚೆಕ್ ಮಾಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಕಲರ್ ಕೂಡ ಗ್ರೇ ಕಲರ್, ತುಂಬಾನೇ ಯಾಕಂದ್ರೆ ವ್ಯಾಲ್ಯೂ ಇರೋಂಥ ವೆಹಿಕಲ್. ನೋಡ್ತಾ ಇದ್ದೀರಲ್ಲ, ಈಕೋ ಅಂತ ಮಾತ್ರ ನಿಮ್ಗೆ ಗೊತ್ತಿರ್ಬೋದು, ಒಳ್ಳೆ ವೆಹಿಕಲ್, ಫ್ಯಾಮಿಲಿಗೂ ಎಲ್ರಿಗೂ ಆಗುತ್ತೆ. ಟೈರ್ ಎಲ್ಲ ನಿಮ್ಗೆ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಯಾರ್ಯಾರು ಈಕೋ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, 2019 ಸಿಂಗಲ್ ಓನರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 4,70,000
ವೋಟಿಂಗ್ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ 4,70,000 ಹೇಳ್ತಾ ಇದ್ದಾರೆ ಸರ್. ಲೋನ್ ಅಂತ ಬಂದ್ರೆ ಇದಕ್ಕೆ ಎಷ್ಟಾಗುತ್ತೆ ಸರ್? ಸರ್ 3.5 ಲೋನೇ ಮಾಡ್ಬೋದು, 3.5 ಲಕ್ಷ ಲೋನ್ ಮಾಡ್ಬೋದು ಇದಕ್ಕೆ. 3,50,000 ರೂಪಾಯಿ ಲೋನ್ ಆಗುತ್ತೆ ಗುರು. ಯಾರು ರೀಕೋ ವೆಹಿಕಲ್ ಸರ್ಚ್ ಮಾಡ್ತಾ ಇದ್ರಿ, ಪ್ರೆಸ್ಟೀಜ್ ಶೋರೂಮ್ಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಅಂತ ಹೇಳ್ತೀನಿ. ಮತ್ತೆ ಒಂದು ಫೋರ್ಡ್ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು, K48 ಇದು. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ ಇದು 2017 ಮಾಡಲು ಟೈಟಾನಿಯಂ ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ, ಡೀಸೆಲ್ ವೆಹಿಕಲ್. ಡೀಸೆಲ್ ಓನರ್ ಎಷ್ಟಾಗಿದೆ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 6.5 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಇದಕ್ಕೂ ಲೋನ್ ಆಯ್ತದೆ, 5 ಲಕ್ಷ ರೂಪಾಯಿ ಲೋನೇ ಮಾಡ್ಬೋದು. 5 ಲಕ್ಷ ಲೋನ್ ಆಗುತ್ತೆ. 6,50,000 ರೂಪಾಯಿ ಹೇಳ್ತಿದ್ದಾರೆ. ಇದ್ರಲ್ಲೂ ನಿಮಗೆ ನೆಗೋಸಿಬಲ್ ಕೂಡ ಮಾಡ್ಕೊಡ್ತಾರೆ. ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, ವಿತ್ ಮ್ಯಾಗ್ವಿಲ್ ಇದೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ಏನೇನು ಫೀಚರ್ ಬರುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ಸರ್, ಇದ್ರ ಫೀಚರ್ ಏನೇನು ಬರುತ್ತೆ ಸರ್ ಇದು? ಸರ್ ಇದರಲ್ಲಿ ನಿಮಗೆ ಟಾಪ್ ಎಂಡ್ ಅಂದ್ರೆ ಏರ್ ಬ್ಯಾಗ್ ಬರ್ತದೆ, ABS ಬರ್ತದೆ, ಅಲೈ ವೀಲ್ಸ್ ಬರ್ತದೆ, ಲೆದರ್ ಅಪಲ್ಸರಿ ಬರ್ತದೆ, ನೋಡ್ತಾ ಇದ್ದೀರಲ್ಲ, ನಿಮಗೆ ಲೆದರ್ ಪುಷ್ ಬಟನ್ ಬರ್ತದೆ, ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಆಟೋಮೆಟಿಕ್ AC ಬರ್ತದೆ, ಆಟೋಮೆಟಿಕ್ AC ಕೂಡ ಇದೆ. ನಿಮಗೆ ಡೀಸೆಲ್ ಅಲ್ಲಿ ಫೋರ್ಡ್ ಅಲ್ಲಿ ಹುಡ್ತಾ ಇರೋರಿಗೆ ಇದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೋನ್ ಕೂಡ ಒಂದು ಒಳ್ಳೆ ಲೋನೇ ಹಾಕೊಡ್ತಾರೆ. K48 ಫೋರ್ಡ್ ನೋಡ್ತಾ ಇದ್ದೀರಲ್ಲ, ಇವ್ರ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಬಜಾರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಡೀಸೆಲ್ ವೆಹಿಕಲ್, ಡೀಸೆಲ್ ಇದ್ರೆ ತಿಳಿಸಿ ಅಂತ. K09 ಮೈಸೂರು ವೆಹಿಕಲ್ ಗುರು ಇದು. ಇದ್ರ ಬಗ್ಗೆ ಯಾರ ಹತ್ರನೇ ಕೇಳೋಣ ಡೀಟೇಲ್ಸ್. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ 2013 ಮಾಡಲ್ ಡೀಸೆಲ್ ZDI ಇದು. ZDI ಅಂದ್ರೆ ಫುಲ್ ಟಾಪ್ ಎಂಡ್. ನಿಮಗೆ ಇದರಲ್ಲಿ VDI ಬರ್ತದೆ, ZDI ಇದು. ZDI 2013 ಮಾಡಲ್, ಸೆಕೆಂಡ್ ಓನರ್, 1,05,000 ರನ್ನಿಂಗ್ ಇದೆ. ಡೀಸೆಲ್ ಅಲ್ಲಿ ಫುಲ್ ಶೋರೂಮ್ ಮೇಂಟೈನ್ ಇದೆ ಗಾಡಿ ಇದು. ಶೋರೂಮ್ ಮೇಂಟೈನ್ ಕೂಡ ಸಿಗುತ್ತೆ. ಸ್ವಿಫ್ಟ್ ಡಿಸೈರ್ ಅಂತ ಬಂದ್ರೆ ನಿಮಗೆ ಮೈಲೇಜ್ ನಿಮಗೆ ಗೊತ್ತಿರುತ್ತೆ, ಫ್ಯಾಮಿಲಿಗೆ ಒಳ್ಳೆ, ಯಾಕಂದ್ರೆ ತುಂಬಾನೇ ಒಳ್ಳೆ ವೆಹಿಕಲ್. ಫೀಚರ್ ಅಲೈ ವೀಲ್ಸ್, ಏರ್ ಬ್ಯಾಗ್ ನೋಡ್ತಾ ಇದ್ದೀರಲ್ಲ, ಲೆದರ್ ಅಪಲ್ಸರಿ ಎಲ್ಲ ಬಂದ್ಬಿಡ್ತದೆ ಇದ್ರಲ್ಲಿ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC ಮತ್ತೆ LED ಸಿಸ್ಟಮ್ ಇದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಯಾರು ಹುಡ್ತಾ ಇರ್ತೀರಾ ಡೀಸೆಲ್ ವೆಹಿಕಲ್, ಅದು K09 ಮೈಸೂರು ವೆಹಿಕಲ್. ಸರ್ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು 4.5 ಲಕ್ಷ ಪೋರ್ಟ್ ಮಾಡ್ತಾ ಇದೀವಿ. 4,50,000. 4,50,000 ಸ್ವಲ್ಪ ನೆಗೋಷಿಯಬಲ್. ಯಾವ ಮಾಡಲ್ ಹೇಳಿದೀನಿ ನೀವು? 2013 ಮಾಡಲ್ ZDI 13 ನಿಮಗೆ 4,50,000 ಹೇಳ್ತಾ ಇದಾರೆ. ಅದರಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ? 100% ಆಯ್ತದೆ. ಇದಕ್ಕೂ 3.5 ಲಕ್ಷ ಲೋನ್ ಮಾಡ್ತೀವಿ. 3,50,000 ಲೋನೇ ಆಗುತ್ತೆ ಗುರು. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ, ಅದು ಕೂಡ ನಿಮ್ಗೆ ನೆಗೋಸಿಯಬಲ್ ಇರುತ್ತೆ. ಒಂದು ಬೆಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಕೊಡ್ತಾರೆ. ಯಾರೋ ಈ ವೆಹಿಕಲ್ ಹುಡುಕ್ತಾ ಇದ್ರೆ ಪ್ರೆಸ್ಟೀಜ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಬೆಸ್ಟ್ ವೆಹಿಕಲ್ ತಗೊಂಡೋಗಿ. ನೋಡ್ತಾ ಇದ್ದೀರಲ್ಲ, ಒಂದು ಸುಜುಕಿ ಬಲೆನೋ ಕೂಡ ಇದೆ. K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ನಿಮಗೆ ಡಿಮ್ಯಾಂಡ್ ವೆಹಿಕಲ್, ಯಾಕಂದ್ರೆ ಆಫೀಸರ್ ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2018 ಮಾಡಲ್, ಸಿಂಗಲ್ ಓನರ್, 85,000 ರನ್ನಿಂಗ್ ಆಗಿದೆ ಪೆಟ್ರೋಲ್ ಅಲ್ಲಿ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ ಇದೆ ಗಾಡಿ. ಡೆಲ್ಟಾ ಇದು. ನೋಡ್ತಿದ್ದೀರಲ್ಲ, ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಅಂದ್ರೆ ಮೇಂಟೆನೆನ್ಸ್ ಕೂಡ ಸಖತ್ತಾಗಿ ಮಾಡಿರ್ತಾರೆ. ಫೀಚರ್ ಕೂಡ ನೋಡ್ತಿದ್ರಲ್ಲ, ಇದರಲ್ಲೂ ಅಷ್ಟೇ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಸೇಮ್ ನಿಮಗೆ ಶೋರೂಮ್ ಅಲ್ಲಿ ಏನು ಫಿಟೆಡ್ ಬರ್ತೋ ಸೇಮ್ ಇದೆ. ಲೆದರ್ ಸೀಟ್ ಕೂಡ ನೋಡ್ತಿದ್ದೀರಾ, ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ್ಯಾರು ಬಲೆನೋ ವೆಹಿಕಲ್ ಹುಡುಕ್ತಾ ಇದ್ರಿ, ಆ ಗಾಡಿ ಕೂಡ ಅವೈಲೇಬಲ್ ಇದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 5,80,000 ಕೋಟಿಂಗ್ ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ. 5,80,000. ಯಾವ ಮಾಡಲ್ ಸರ್ ಇದು ಹೇಳಿದ್ದು? 2018 ಮಾಡಲ್. 18 ಮಾಡಲು 5,80,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಗೆ ನೆಗೋಸಿಯಬಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ 4.5 ಲಕ್ಷ ಲೋನೇ ಮಾಡ್ಬಿಡ. 4,50,000 ರೂಪಾಯಿ ಲೋನ್ ಕೂಡ ಆಗುತ್ತೆ ಗುರು ಇದಕ್ಕೆ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಗ್ರ್ಯಾಂಡ್ ಐಟನ್ ಇದು. ಓಕೆ, ಯಾವ ಮಾಡಲ್ ಸರ್ ಇದು? 2018 ಮಾಡಲ್, ಸಿಂಗಲ್ ಓನರ್, ಬರೀ 25,000 ಗಾಡಿ ರನ್ನಿಂಗ್ ಆಗಿದೆ. ಫುಲ್ ಶೋರೂಮ್ ಮೇಂಟೈನ್ ಇದೆ ಗಾಡಿ. ಜಸ್ಟ್ 25,000 ಅಷ್ಟೇ ಬರೀ ಕೂಡ ರನ್ 25,000 ಆಗಿದೆ. ರನ್ನಿಂಗ್ ಆಗಿದೆ ಪೆಟ್ರೋಲ್ ಅಲ್ಲಿ. K51 ಬ್ಯಾಂಗ್ಳೂರ್ ವೆಹಿಕಲ್, ಸ್ಪೋರ್ಟ್ಸ್ ಇದು. ಸ್ಪೋರ್ಟ್ಸ್ ವೇರಿಯಂಟ್. ನಿಮಗೆ ಮೈಲೇಜ್ ಸಖತ್ತಾಗಿ ಕೊಡುತ್ತೆ ಗುರು ಈ ಗಾಡಿನೂ ಕೂಡ. ನೋಡ್ತಿದ್ದೀರಲ್ಲ, ನಿಮಗೆ ಗಾಡಿ ಬಗ್ಗೆ ಫಸ್ಟ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ. ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, 70-80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ನಿಮಗೆ ಶೋರೂಮ್ ಟೆಸ್ಟ್ ಅಲ್ಲಿ ಕೂಡ ಸಿಗುತ್ತೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್, ಲೆದರ್ ಸೀಟ್ ಕೂಡ ಇದೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 5,25,000 ರೂಪಾಯಿ ಕೋಟಿಂಗ್ ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 25,000 ಓಡಿದೆ ಗಾಡಿ. ಓಕೆ, ಗಾಡಿ ಕೂಡ ಕಡಿಮೆ ಓಡಿರೋಂಥದ್ದು. 5,25,000 ಹೇಳ್ತಾ ಇದ್ದಾರೆ, ನೆಗೋಸಿಯಬಲ್ ಕೂಡ ಇರುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಇದಕ್ಕೂ 4.5 ಲಕ್ಷ ಲೋನ್ ಇದೆ. 4,50,000 ರೂಪಾಯಿ ಲೋನೇ ಆಗುತ್ತೆ ಗುರು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ETS ಲೀವಾ. ಓಕೆ, ಯಾವ ಮಾಡಲ್ ಸರ್ ಇದು? ಸರ್ ಇದು 2013 ಮಾಡಲ್, ಸಿಂಗಲ್ ಓನರ್, 1,19,000 ರನ್ನಿಂಗ್ ಇದೆ. ಡೀಸೆಲ್ ವೆಹಿಕಲ್, ಡೀಸೆಲ್ ಟಾಪ್ ಎಂಡ್ ಇದು. ನೋಡ್ತಾ ಇದ್ದೀರಲ್ಲ, ETS ವೆಹಿಕಲ್ ಡೀಸೆಲ್. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೇಳಿದ್ರಿ, ಡೀಸೆಲ್ ಅಲ್ಲಿ
ವೈಟ್ ಬೋರ್ಡ್ ಇದ್ರೆ ಇನ್ಫಾರ್ಮ್ ಮಾಡಿ ಸರ್ ಅಂತ. K41 ಸರ್ ಯಾವ ಮಾಡಲ್ ಹೇಳಿದ್ರಿ ಇದು? 2013 ಮಾಡಲ್. 13 ಮಾಡಲು ಸಿಂಗಲ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 4,80,000 ಗುಂಡಿಂಗ್ ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. 4,80,000 ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ನೋಡಿ ಸರ್, ಒಂದೊಂದು ಹೇಳ್ಬಿಡ್ತೀನಿ, ನಮ್ತಾವ್ ಆಕ್ಸಿಡೆಂಟ್ ಗಾಡಿ ಇರೋದಿಲ್ಲ, ಎಲ್ಲ ಜಿನಿಯನ್ ಗಾಡಿ ಇರ್ತದೆ, ಇನ್ನು ರಿಪ್ಲೇಸ್ಮೆಂಟ್ ಇರೋದಿಲ್ಲ. ಎಲ್ಲ ಅವರು ಕಸ್ಟಮರ್ ಯಾರಾದ್ರೂ ಬಂದ್ರು ಶೋರೂಮ್ ತಗೋಗಿ ಚೆಕ್ ಮಾಡಿ ನಮ್ತಾವ್ ತಗೋಬಹುದು ಸರ್ ಗಾಡಿ, ಅಷ್ಟು ನಮಗೆ ಗ್ಯಾರಂಟಿ ಇರ್ತದೆ. ಅವ್ರು ಅಷ್ಟು ಕೂಡ ಗ್ಯಾರಂಟಿ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ETS ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್, ಅದು ಲೋನು ಆಗುತ್ತೆ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ETS ಯಾರ್ಯಾರು ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ಗಾಡಿ ಕೊಡ್ತಾರೆ. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಮತ್ತೆ ಇವರಲ್ಲಿ ಒಂದು ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು, K55 ಮೈಸೂರು ವೆಹಿಕಲ್ ಗುರು ಇದು. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ 2011 ಮಾಡಲ್ ಡೀಸೆಲ್ VDI ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. 2011 ಅಲ್ಲಿ ಸಿಂಗಲ್ ಓನರ್ ಸಿಗದೆ ತುಂಬಾ ಕಷ್ಟ. ಅದು ಇದೆ, ಫುಲ್ಲಿ ಶೋರೂಮ್ ಮೇಂಟೈನ್ ಗಾಡಿ ಇದೆ. 3,70,000 ಕೋಟಿಂಗ್ ಇದೆ, 3.5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡಮ್ಮ. ಗಾಡಿ ತುಂಬಾನೇ ಚೆನ್ನಾಗಿದೆ. ಲೋನ್ ಆಗುತ್ತೆ ಸರ್ ಈ ವೆಹಿಕಲ್? ಸರ್ ಇದಕ್ಕೆ ಲೋನ್ ಆಗೋದಿಲ್ಲ, ಮಾಡ್ಬೋದು ಹಂಗು, ಆದ್ರೆ ಒಂದು ಟ್ರೈ ಮಾಡ್ಬೋದು. ಯಾವ ಮಾಡಲ್ ಅಂತ ಹೇಳಿದ್ರಿ? 2011 ಮಾಡಲ್, 2011 ಗುರು. ನಿಮ್ಗೆ ಲೋನ್ ಸ್ವಲ್ಪ ಟ್ರೈ ಮಾಡ್ತಾರೆ. 3,50,000 ರೂಪಾಯಿ ಹೇಳ್ತಿದ್ದಾರೆ. ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಅದು K55 ಮೈಸೂರು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ I20 ಸರ್ I20 2017 ಮಾಡಲ್, ಡೀಸೆಲ್ ವೆಹಿಕಲ್, ಸ್ಪೋರ್ಟ್ಸ್ ಡೀಸೆಲ್ ವೆಹಿಕಲ್. ಎಲ್ಲಿ ಸರ್ ಇದು ಪಾಸಿಂಗ್? ಇದು ಮಡಿಕೇರಿ ವೆಹಿಕಲ್. ನೋಡ್ತಾ ಇದ್ದೀರಲ್ಲ, ಗಾಡಿ ಬಗ್ಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಮೇಂಟೆನೆನ್ಸ್ ಕೂಡ ವಿತ್ ಮ್ಯಾಗ್ ಬಿಲ್ ಇದೆ ಗುರು. ಇಂಟೀರಿಯರ್ ಕೂಡ ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಕೂಡ ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಗೆ ಸ್ವಲ್ಪ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. I20 ಹುಡುಕ್ತಾ ಇರೋರಿಗೆ ಇದ್ರ ಬಗ್ಗೆ ಒಂದು ಪ್ರೈಸ್ ತಿಳ್ಕೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 6.5 ಲಕ್ಷ ಕೋಟಿಂಗ್ ಮಾಡ್ತಿದ್ದೀವಿ ಸರ್. 6,50,000. 6,50,000 ಸರ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಗೆ? ಸರ್ 5 ಲಕ್ಷ ಮಾಡ್ಬೋದು, ಇದಕ್ಕೂ 5 ಲಕ್ಷ ಮಾಡ್ಬೋದು. 5 ಲಕ್ಷ ಲೋನೇ ಆಗುತ್ತೆ ನಿಮ್ಗೆ. 6,50,000 ಹೇಳ್ತಾ ಇದ್ದಾರೆ. 2017 ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಮ್ಯಾಗ್ ಬಿಲ್ ಇದೆ ಗುರು, ಸಖತ್ತಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬಗ್ಗೆ ಒಂದು ಡೀಟೇಲ್ಸ್ ತಿಳ್ಕೋಣ. ಸರ್ ಬಲೆನೋ ಅವಾಗಲೇ 16 ಮಾಡಲ್, 16 ಅವಾಗಲೇ ಒಂದು ಬಲೆನೋ ತೋರಿಸಿದ್ವಿ, ಬ್ಲೂ. ಇದು ಗ್ರೇ ಕಲರ್, 16 ಡೀಸೆಲ್ ವೆಹಿಕಲ್ ಇದು ನಿಮ್ಗೆ. ಸರ್ ಓನರ್ಶಿಪ್ ಎಷ್ಟಾಗಿದೆ ಇದು? ಸರ್ ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಈ ಗಾಡಿ ಬಂದು ನಾವು 5,60,000 ಕೋಟಿಂಗ್ ಇದೆ ಸರ್. 5,60,000. 5,60,000 ರೂಪಾಯಿ ಮಾಡ್ತಾ ಇದ್ದಾರೆ ನಿಮ್ಗೆ. ಇದು ಕೂಡ ನಿಮ್ಗೆ ನೆಗೋಸಿಯಬಲ್ ಇರುತ್ತೆ. ಡೀಸೆಲ್ ವೆಹಿಕಲ್, ಮತ್ತೆ ಲೋನ್ ಕೂಡ ಆಗುತ್ತೆ ನಿಮ್ಗೆ. ಪ್ರತಿಯೊಂದು ಗಾಡಿನೂ ಲೋನ್ ಆಗುತ್ತೆ, 70% ಲೋನ್ ಕೂಡ ಆಗುತ್ತೆ. ಸಿವಿಲ್ ಚೆಕ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಸರ್ ವೆಹಿಕಲ್? ಇದು Hyundai Creta ಸರ್, 2015 ಮಾಡಲ್, ಡೀಸೆಲ್ ಅಲ್ಲಿ SX ಫುಲ್ ಟಾಪ್ ಎಂಡ್ ಗಾಡಿ. ಇದು 2015 ಮಾಡಲ್. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಗಾಡಿ ಕೂಡ ಕಂಪ್ಲೀಟ್ ಆಗಿ ಫಸ್ಟ್ ತೋರಿಸ್ಕೊಟ್ಬಿಡ್ತೀವಿ ನಿಮ್ಗೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇದ್ದೀರಲ್ಲ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು ವೆಹಿಕಲ್ ನಿಮ್ಗೆ. 2015 ಮಾಡಲ್ ನಿಮ್ಗೆ. ಗಾಡಿ ಬಂದು 1,20,000 ಓಡಿದೆ ಅಷ್ಟೇ. ಜಿನಿಯನ್ ಆಗಿದೆ ವೆಹಿಕಲ್. SX ಫುಲ್ ಟಾಪ್ ಎಂಡ್. ಇದು ಟಾಪ್ ಎಂಡ್ ವೆಹಿಕಲ್ ನಿಮ್ಗೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಪ್ರತಿಯೊಂದು ಗಾಡಿನೂ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಬಂದು 8.5 ಲಕ್ಷಕ್ಕೆ ಮಾಡ್ಕೊಡೋಣ. 8,50,000 ರೂಪಾಯಿ ಹೇಳ್ತಿದ್ರೆ. ಇದು ನಿಮ್ಗೆ ಲೋನ್ ಕೂಡ ಆಗುತ್ತೆ. ಅದರಲ್ಲೂ 6ರಿಂದ 6.5 ಲಕ್ಷ ಲೋನ್ ಆಯ್ತದೆ. 6,50,000 ರೂಪಾಯಿ ಲೋನೇ ಆಗುತ್ತೆ. 8 ಲಕ್ಷ ಹೇಳ್ತಿದ್ರೆ. ಅದರಲ್ಲೂ ನಿಮ್ಗೆ ನೆಗೋಸಿಯಬಲ್ ಮಾಡಿ ಸ್ವಲ್ಪ ಒಂದು ಒಳ್ಳೆ ಗಾಡಿನೇ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ವೆಹಿಕಲ್ ನೋಡ್ತಾ ಇರ್ಬೋದು, ಪೋಲೋ K04 ಬ್ಯಾಂಗ್ಳೂರ್ ವೆಹಿಕಲ್. ಪೋಲೋ ಗೊತ್ತಲ್ಲ ನಿಮ್ಗೆ, ಗೊತ್ತಿರಂಗೆ ಒಂದು ಕಾಲೇಜ್ ಹುಡುಗರಿಗೆ, ಸೋಕಿ ಮಾಡೋರಿಗೆ ಒಳ್ಳೆ ವೆಹಿಕಲ್. ಪ್ರತಿ ಬಾರಿ ತಿಳಿಸ್ಕೊಡ್ತಾ ಇರ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಿದ್ರಿ ಒಂದು ಪೋಲೋ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಹೇಳಿ ಸರ್ ಇದು? ಸರ್ ಇದು 2019 ಮಾಡಲ್, ಸಿಂಗಲ್ ಓನರ್ ಗಾಡಿ, 52,000 ಓಡಿದೆ ಪೆಟ್ರೋಲ್ ಅಲ್ಲಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. 2019 ಸಿಂಗಲ್ ಓನರ್. ಗಾಡಿ ಬಗ್ಗೆ ಫಸ್ಟ್ ತೋರಿಸ್ಕೊಟ್ಬಿಡ್ತೀವಿ. ನೋಡ್ತಿದ್ದೀರಲ್ಲ ನೀವೇ, ಗಾಡಿಯಲ್ಲಿ ಎಕ್ಸ್ಟ್ರಾ ಅಲೈ ವೀಲ್ಸ್ ಇದೆ, ಎಲ್ಲ ನೋಡ್ಕೋಬಹುದು ನೀವು. ನೋಡ್ತಿದ್ರಲ್ಲ, ವಿತ್ ಮ್ಯಾಗ್ ವೀಲ್, ಅಲವೀಸ್, ಮತ್ತೆ ಕಲರ್ ಮಾತ್ರ ಸಖತ್ತಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿದೆ, ಕ್ಲಾಸಿಕ್ ಆಗಿದೆ ವೆಹಿಕಲ್. ನಿಮ್ಗೆ ಇಂಟೀರಿಯರ್ ಕೂಡ ಫಸ್ಟ್ ತೋರಿಸ್ಕೊಡ್ತೀವಿ. ಪೋಲೋ ವೆಹಿಕಲ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಲೆದರ್ ಸೀಟ್ ಇದೆ. ಯಾರ್ಯಾರು ಪೋಲೋ ವೆಹಿಕಲ್ ಹುಡ್ತಾ ಇದ್ರಿ, ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಪ್ರೈಸ್ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ನಮ್ಮ ಕೋಟಿಂಗು 6 ಲಕ್ಷ ರೂಪಾಯಿ ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 6 ಲಕ್ಷ ಹೇಳ್ತಾ ಇದ್ದಾರೆ ನಿಮ್ಗೆ. ಇದ್ರಲ್ಲೂ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೂ 4.5 ಲಕ್ಷ ಲೋನ್ ಮಾಡೋಣ. 4,50,000 ರೂಪಾಯಿ ಲೋನೇ ಆಗುತ್ತೆ. ಜಸ್ಟ್ ಒಂದು 1 ಲ್ಯಾಕ್ ಹತ್ರ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಪೋಲೋ ವೆಹಿಕಲ್ ತಗೊಂಡು ಹೋಗ್ಬೋದು. ಗ್ರಾಮ್. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಡೀಟೇಲ್ ಇಲ್ಲ. ಮತ್ತೆ ಇವರಲ್ಲಿ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಕೂಡ ನೋಡ್ತಾ ಇರ್ಬೋದು. K11 ವೈಟ್ ಕಲರ್. ಅವಾಗಲೇ ಒಂದು ಗಾಡಿ ಕೂಡ ತೋರಿಸ್ಕೊಟ್ವಿ, ಸಿಲ್ವರ್ ಕಲರ್. ಮತ್ತೊಂದು ನೋಡ್ತಾ ಇದೀರಾ ಸ್ವಿಫ್ಟ್ ಡಿಸೈರ್. 2 ವೆಹಿಕಲ್ ಇದೆ. ಯಾವ ಕಲರ್ ಬೇಕಾದ್ರೂ ಚಾಯ್ಸ್ ಮಾಡ್ಕೊಂಡು ತಗೋಗುವಂತದ್ದು. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2013 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಇದು ಡೀಸೆಲ್ ಅಲ್ಲಿ VDI. ಸಿಂಗಲ್ ಓನರ್ ಗಾಡಿ, ಎಲ್ಲ ಶೋರೂಮ್ ಮೇಂಟೈನ್ ಇದೆ ಗಾಡಿ. ಎಷ್ಟು ಚೆನ್ನಾಗಿದೆ ಸರ್ ಇದು?
ಸರ್ ಇದು ರನ್ನಿಂಗ್ ಇರೋದು 1,50,000 ಇದೆ, ಎಲ್ಲ ಶೋರೂಮ್ ಮೇಂಟೈನ್ ಇದೆ. ಶೋರೂಮ್ ಮೇಂಟೆನೆನ್ಸ್ 2013 single owner ಇದೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರನ್ನು ಅಷ್ಟು ಚೆನ್ನಾಗಿ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಅಲ್ಲಿ ನಿಮ್ಗೆ ಇದು ಎರಡನೇ ವೆಹಿಕಲ್ ಆಗಿರುತ್ತೆ, ಅವಾಗಲೇ ಒಂದು ತೋರಿಸ್ಕೊಟ್ವಿ. ಇದ್ರ ಬಗ್ಗೆ ಒಂದು ಪ್ರೈಸ್ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 4.5 ಲಕ್ಷ ಪೋಟಿಂಗ್ ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇದು ಕೂಡ ನಿಮ್ಗೆ 4,50,000 ರೂಪಾಯಿ ಆಗ್ತಾ ಇದೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೂ 3.5 ಲಕ್ಷ ರೂಪಾಯಿ ಲೋನ್ ಇದೆ. ಇದು ನಿಮ್ಗೆ ಅಷ್ಟೇ 3,50,000 ರೂಪಾಯಿ ಲೋನ್ ಆಗುತ್ತೆ. ಜಸ್ಟ್ 1 lakhs ಅಲ್ಲಿ ಅದು ನಿಮ್ಗೆ ನೆಗೋಸಿಯಬಲ್ ಇರುತ್ತೆ. ಒಂದು ಒಳ್ಳೆ ಗಾಡಿ ಸಿಗುತ್ತೆ. ಮತ್ತೊಂದು ಇವ್ರ ಹತ್ರ ಒಂದು ಪೋಲೋ ವೆಹಿಕಲ್ ನೋಡ್ತಿದ್ರೆ, ಅವಾಗಲೇ ಒಂದು ರೆಡ್ ಕೂಡ ತೋರಿಸ್ಕೊಟ್ವಿ. ಮತ್ತೊಂದು ಸಿಲ್ವರ್ ಕಲರ್ ಇದೆ, K51 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಇದು ಡೀಟೇಲ್ಸ್. ಸರ್ 2015 ಮಾಡಲ್ ಹೈ ಲೈನ್ ಇದು, ಸಿಂಗಲ್ ಓನರ್ ಗಾಡಿ, ಫುಲ್ ಶೋರೂಮ್ ಮೇಂಟೈನ್, ಪೆಟ್ರೋಲ್ ವೆಹಿಕಲ್. ವೆಹಿಕಲ್ ನೋಡ್ತಾ ಇದೀರಲ್ಲ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನಿಮ್ಗೆ ಎರಡನೇ ಗಾಡಿ ಪೋಲೋ. ಇದು ಪೆಟ್ರೋಲ್ ವೆಹಿಕಲ್. ಅದು ರೆಡ್ ಯಾವ್ದು ಸರ್? ಡೀಸೆಲ್ ಅದು ಪೆಟ್ರೋಲ್. ಅದು ಪೆಟ್ರೋಲ್. ಇದು ಕೂಡ ಪೆಟ್ರೋಲ್. ನೋಡ್ತಿದ್ರಲ್ಲ, 2 ಕಲರ್ ಇದೆ. ಯಾವ ಕಲರ್ ಬೇಕೋ ತಗೊಂಡು ಹೋಗ್ಬೋದು. ರೆಡ್ ಇಲ್ಲ ರೆಡ್, ಸಿಲ್ವರ್ ಬೇಕಾದ್ರೆ ಸಿಲ್ವರ್. ಗಾಡಿ ಕೂಡ ನೋಡ್ತಿದ್ರೆ ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಆಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 5,24,000 ಇದೆ. ಇದಕ್ಕೂ ಸ್ವಲ್ಪ ನೆಗೋಷಿಯಬಲ್ 5,25,000 ಹೇಳ್ತಾ ಇದಾರೆ. ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬೋದು. ಲೋನ್ ಕೂಡ ಆಗುತ್ತೆ ಗುರು. ನೆಕ್ಸ್ಟ್ ಗಾಡಿ ಬಗ್ಗೆ ತಿಳ್ಕೋಣ. ಸ್ವಿಫ್ಟ್ ಡಿಸೈರ್ ಮತ್ತೊಂದು ನೋಡ್ತಾ ಇದ್ದೀರಾ ಸರ್. ಯಾವ ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಇದು ಕೂಡ ಡೀಸೆಲ್. ಇದು ಮೂರನೇ ಗಾಡಿ. ಇದು K01 ಬ್ಯಾಂಗ್ಳೂರ್ ವೆಹಿಕಲ್, ವೈಟ್ ಕಲರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 5.5 ಲಕ್ಷ ಪೋಟಿಂಗ್ ಇದೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಇದಕ್ಕೂ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಫೈನಲ್ 525 ಡನ್ ಮಾಡ್ಕೊಡೋಣ. 5,25,000 ರೂಪಾಯಿಗೆ 2015 ಸಿಂಗಲ್ ಓನರ್. ಅದು ಇದಕ್ಕೂ 4 ಲಕ್ಷ ರೂಪಾಯಿ ಲೋನ್ ಮಾಡಿ. 4 ಲಕ್ಷ ಲೋನೇ ಆಗುತ್ತೆ ಗುರು. 1,25,000 ರೂಪಾಯಿ ತಗೊಂಡ್ ಬನ್ನಿ, ಆರಾಮಾಗಿ ಒಂದು ಸ್ವಿಫ್ಟ್ ಡಿಸೈರ್ ತಗೊಂಡೋಗಿ. ನೆಕ್ಸ್ಟ್ ಒಂದು ಸ್ವಿಫ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಬನ್ನಿ ಸರ್. ಸರ್ 2012 ಸೆಕೆಂಡ್ ಓನರ್ ಗಾಡಿ, ಸ್ವಿಫ್ಟ್ VDI. ಓಕೆ. ಯಾವ ಮಾಡಲ್ ಸರ್ ಇದು? 2012. ಓಕೆ. ಎಷ್ಟು ಚೆನ್ನಾಗಿದೆ ಸರ್ ಇದು ವೆಹಿಕಲ್? ಸರ್ 1,12,000 ರನ್ನಿಂಗ್ ಆಗಿದೆ, ಫುಲ್ ಶೋರೂಮ್ ಮೇಂಟೈನ್ ಇದೆ. ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಕ್ಲಾಸಿಕ್ ಆಗಿದೆ ವೆಹಿಕಲ್. ಸಿಲ್ವರ್ ಕಲರ್, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. K42. ಸರ್ ಎಲ್ಲಿ ಸರ್ ಇದು ಪಾಸಿಂಗ್? ಇದು ಸರ್ ರಾಮನಗರ. ಓಕೆ, ಬ್ಯಾಂಗ್ಳೂರ್ ಹತ್ರನೇ. ಸರ್ ಇದು ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 4.25 ಲಕ್ಷ ಕೋಟಿಂಗ್ ಮಾಡ್ತಾರೆ. 4,25,000 ಹೇಳ್ತಾ ಇದ್ದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಇದಕ್ಕೂ 3.5 ಲಕ್ಷ ಮಾಡಬಹುದು. 3,50,000 ಲೋನ್ ಆಗುತ್ತೆ. ಪ್ರತಿಯೊಂದು ಗಾಡಿಗೂ ಲೋನ್ ಆಗುತ್ತೆ. ಹತ್ರ ಬಂದು ನೀವು ನಿಮ್ಮ ಡೀಟೇಲ್ಸ್ ಸಿವಿಲ್ ಮೇಲೆ ಚೆಕ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬಗ್ಗೆ ತಿಳ್ಕೋಣ. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ರಿಟ್ಸು ಸರ್. ಇದು ರಿಟ್ಸ್, ಮಾರುತಿ ರಿಟ್ಸ್. ಇದು K03 ಬ್ಯಾಂಗ್ಳೂರ್ ವೆಹಿಕಲ್. ZXi 2014 ಸೆಕೆಂಡ್ ಓನರ್ ಗಾಡಿ. ಇದು ಫುಲ್ ಶೋರೂಮ್ ಮೇಂಟೈನ್ ಇದೆ ಸರ್ ಗಾಡಿ. ಶೋರೂಮ್ ಮೇಂಟೆನೆನ್ಸ್ ಕೂಡ ಸಿಗುತ್ತೆ. ನೋಡ್ತಿದ್ರಲ್ಲ, ವಿತ್ ಯಾವ ಗಾಡಿ ತಗೊಂಡ್ರು ಶೋರೂಮ್ ಮೇಂಟೈನ್ ಇರ್ತದೆ. ಓಕೆ, ವಿತ್ ಅಲೈನ್ಮೆಂಟ್ ಇದೆ. ನೋಡ್ತಿದ್ರಲ್ಲ, ಟೈರ್ ಎಲ್ಲ ನಿಮಗೆ 100% ಟೈರ್ ಇದೆ, ಅಪೋಲೋ ಟೈರು. ನಿಮಗೆ ಇಂಟೀರಿಯರ್ ಕೂಡ ಫಸ್ಟ್ ತೋರಿಸ್ಕೊಟ್ಬಿಡ್ತೀವಿ. ಈ ಗಾಡಿಲಿ ತುಂಬಾ ಜನ ನೋಡ್ತಾ ಇರ್ತೀರಾ. ಕೀಲೆ ಮಾಡಿ, ಅದು ಸ್ವಲ್ಪ ಡೌನ್ ಇದೆ. ನೋಡ್ತಿದ್ರಲ್ಲ, ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಯಾರು ರಿಲ್ಸ್ ವೆಹಿಕಲ್ ಹುಡುಕ್ತಾ ಇದ್ರಿ, ಆ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ ಇದರಲ್ಲೂ ಸರ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಲೆದರ್ ಅಪಲ್ಸರಿ ಎನಿ ಒನ್ ಬಂದ್ಬಿಡ್ತದೆ ಸರ್ ಇದು. ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 4.25 ಲಕ್ಷ ಪೋಟಿಂಗ್ ಇದೆ. 2014 ಮಾಡಲ್, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ ಸರ್. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಸೆಲೆರಿಯೋ ಫುಲ್ ಡಿಮ್ಯಾಂಡ್ ಇದೆ. ಆಟೋಮೆಟಿಕ್ ಅಂದ್ರೆ ನೀವು ಹುಡುಕಿದ್ರು ಸಿಗೋದಿಲ್ಲ. ಸೆಲೆರಿಯೋ 2014 ಮಾಡಲ್, ಸೆಕೆಂಡ್ ಓನರ್. ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಆಟೋಮೆಟಿಕ್ ಅಂದ್ರೆ ಕ್ಲಚ್ ಇರಲ್ಲ. ಕ್ಲಚ್ ಇರೋದಿಲ್ಲ. ಕಲಿಯೋರ್ಗೆ ಒಳ್ಳೆ ವೆಹಿಕಲ್. ಆರಾಮಾಗಿ ಲೇಡೀಸ್ ಆರಾಮಾಗಿ ಯೂಸ್ ಮಾಡ್ಕೊಳ್ಳೋಂಥದ್ದು. K51 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಮಾಡಲ್ ಹೇಳಿದ್ರಿ ಇದು? 2014 ಮಾಡಲ್. 14 ಮಾಡಲು, ಸಿಂಗಲ್ ಓನರ್. ಗಾಡಿ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 3.5 ಲಕ್ಷ ರೂಪಾಯಿ ಇದಿದೆ, ಕೋಟಿಂಗ್ ಮಾಡ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಮ್ಮ ಸರ್. 3,50,000 ಹೇಳ್ತಾ ಇದಾರೆ. ಇದು ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಸರ್. ನಿಮ್ ಕಡೆಯಿಂದ ಬಂದ್ರೆ 3 ಲಕ್ಷ ರೂಪಾಯಿ ಕೊಡ್ತೀನಿ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 3 ಲಕ್ಷಕ್ಕೆ ಒಂದು ಬಂಪರ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು. ಲೋನ್ ಕೂಡ ಆಗುತ್ತೆ ಗುರು. 2014 ಮಾಡಲು. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ 100% 2.5 ಲಕ್ಷ ಲೋನ್ ಮಾಡಮ್ಮ ಸರ್. 50,000 ಬರೀ ಡೌನ್ ಪೇಮೆಂಟ್ ಕೊಟ್ರೆ ಬೈಕ್ಗೆ ಏನು DP ಮಾಡಬೇಕು ಅಷ್ಟೇ. 50,000 ರೂಪಾಯಿ ತಗೊಂಡ್ ಬನ್ನಿ, ಒಂದು ಒಳ್ಳೆ ಕಾರ್ ತಗೊಂಡೋಗಿ ಅಂತ ಹೇಳ್ಬೋದು. ಹೌದು ಸರ್. ಮತ್ತೆ ನೋಡ್ತಿದ್ದೀರಲ್ಲ, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. K51. ಇವ್ರ ಹತ್ರ 1 ಅಲ್ಲ 2 ಅಲ್ಲ 5ರಿಂದ 6 ಗಾಡಿ ತನಕ ಇದೆ. ಪ್ರತಿಯೊಂದು ಕಲರ್ ಇದೆ. ಯಾವ ಕಲರ್ ಬೇಕೋ ಆ ಕಲರ್ ಕೂಡ ಚಾಯ್ಸ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2015 ಮಾಡಲ್, ಸೆಕೆಂಡ್ ಓನರ್. ಇದು ಎಲ್ಲ ಶೋರೂಮ್ ಮೇಂಟೈನ್ ಇದೆ. ನೋಡ್ತಿದ್ದೀರಲ್ಲ, K51 ಬ್ಯಾಂಗ್ಳೂರ್ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ. ಫಸ್ಟ್ ಟೈರ್ ಎಲ್ಲ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ.
5ರಿಂದ 6 ಸ್ವಿಫ್ಟ್ ಡೀಸರ್ ಇದೆ ವೆಹಿಕಲ್ ಗುರು. ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಕೊಡುವಂತ ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಸರ್ ಇದು ಇನ್ನೊಂದು ಟಾಪ್ ಎಂಡ್ ಇದು ZDI ಪ್ಲಸ್ ಸರ್ ಇದು. ಟಾಪ್ ಎಂಡ್ ವೆಹಿಕಲ್ ZDI ಪ್ಲಸ್ ಅವಾಗಿಂದ ನೋಡಿದ್ರು ಇದರಲ್ಲಿ ಕೀ ಬರೋದಿಲ್ಲ, ಪುಷ್ ಬಟನ್ ಸ್ಟಾರ್ಟ್. ಇದು ನಿಮ್ಗೆ ನೋಡ್ತಿದ್ರಲ್ಲ, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ವೆಹಿಕಲ್ ನಿಮ್ಗೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ ಇದು 6 ಲಕ್ಷ ರೂಪಾಯಿ ಕೋಟಿಂಗ್ ಇದೆ. ಹಾ. ಒಂದು 575 ಫೈನಲ್ ಮಾಡ್ಕೊಡಮ್ಮ. ನಿಮ್ಗೆ ಇದು ಕೂಡ ಒಂದು 5,75,000 ರೂಪಾಯಿಗೆ ಆಗುತ್ತೆ. ಲೋನು ಕೂಡ ಆಗುತ್ತೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಒಂದು ಅತಿ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬಗ್ಗೆ ತಿಳ್ಸ್ಕೋಣ. ಸರ್ ಇದೇ ಅದು ವೆಹಿಕಲ್? ಸರ್ ಇದು ಡಿಸೈರ್. ಇದು ಡಿಸೈರ್. ಅವಾಗಲೇ ತೋರಿಸ್ತಿದೀವಲ್ಲ, ಅವಾಗಲೇ ಹೇಳ್ದಂಗೆ ಪ್ರತಿಯೊಂದು ತುಂಬಾ ವೆಹಿಕಲ್ ಇದೆ ಅಂತ ಹೇಳ್ಬೋದು. ಡಿಸೈರ್ ಇದೆ, ತುಂಬಾ ಚೆನ್ನಾಗಿದೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2012. 2012. ಇದು ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ನಿಮ್ಗೆ 2012 ಗ್ರೇ ಕಲರ್. ತುಂಬಾನೇ ಚೆನ್ನಾಗಿದೆ ಗಾಡಿ. ನೋಡ್ತಿದ್ರಲ್ಲ, K05 ಬ್ಯಾಂಗ್ಳೂರ್ ವೆಹಿಕಲ್. ಟೈರ್ ಎಲ್ಲ ನೋಡ್ತಾ ಇರ್ಬೋದು, ನಿಮ್ಗೆ 100% ಟೈರ್ ಇದೆ. ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನ್ ಕೋಟಿಂಗ್ ಮಾಡ್ತೀರಾ ಸರ್ ಇದು? ಸರ್ ಇದು 4.5 ಲಕ್ಷ ಕೋಟಿಂಗ್ ಇದೆ. ಒಂದು 4 ಲಕ್ಷ 410 ಏನಾದ್ರು ಸ್ವಲ್ಪ 4,10,000 ರೂಪಾಯಿಗೆ ನಿಮ್ಗೆ ಫೈನಲ್ ಆಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಲೋನ್ ಕೂಡ ಆಗುತ್ತೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಮತ್ತೆ ನೋಡ್ತಿದ್ರ K02 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಬ್ರಿಜಾ ಸರ್ ಇದು? ಬ್ರಿಜಾ 2017 ಮಾಡಲ್ ಸರ್ ಇದು. ಓಕೆ, 2017 ಮಾಡಲ್ ZDI ಸಿಂಗಲ್ ಓನರ್ ಗಾಡಿ. ಡೀಸೆಲ್ ವೆಹಿಕಲ್. ಡೀಸೆಲ್ ನೋಡ್ತಿದ್ರಲ್ಲ, ಕಂಪ್ಲೀಟ್ ಆಗಿ ಇದು ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಪ್ರತಿಯೊಂದು ಗಾಡಿನೂ. ನೋಡ್ತಿದ್ರಲ್ಲ, ಶೋರೂಮ್ ಅಲ್ಲಿ ಹೇಗೆ ಬಂತು, ಒರಿಜಿನಾಲಿಟಿ ಹಾಗೆ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 8 ಲಕ್ಷ ರೂಪಾಯಿ ಕೋಟಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ. 8 ಲಕ್ಷ ಹೇಳ್ತಾ ಇದಾರೆ, ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. 2017 ಸಿಂಗಲ್ ಓನರ್ ಗಾಡಿ. 2017 ಸಿಂಗಲ್ ಓನರ್. ಕಂಪ್ಲೀಟ್ ಆಗಿ ನಿಮ್ಗೆ ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 8 ಲಕ್ಷ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಲೋನ್ ಕೂಡ ಆಗುತ್ತೆ ಗುರು. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ XUV ಸರ್, ಮಹೇಂದ್ರ XUV ಸರ್. ಎಷ್ಟು ಸೀಟರ್ ಸರ್ ಇದು? ಸರ್ 8 ಸೀಟರ್ ಗಾಡಿ ಸರ್. 8 ಸೀಟರ್ ವೆಹಿಕಲ್. ಇದು ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಇದು. K03 ಬ್ಯಾಂಗ್ಳೂರ್ ವೆಹಿಕಲ್. W8 ಸರ್ ಇದು. W8 ಇದು 2012. ಬರೀ ಓನರ್ 3 ಆಗಿದೆ ಸರ್. ನಮ್ಮ ಕೋಟಿಂಗ್ ಇರೋದು 5,80,000 ಇದೆ ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ 5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. 5,80,000 ಹೇಳ್ತಾ ಇದ್ರೆ ಗುರು. ಇದು ಕೂಡ ನಿಮ್ಗೆ ಒಂದು ಬಂಪರ್ ಬೆಲೆಯಲ್ಲೇ ಸಿಗ್ತದೆ ಅಂತ ಹೇಳ್ಬೋದು. 5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. 8 ಸೀಟರ್, ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ದೊಡ್ಡ ಲಕ್ಸುರಿ ವೆಹಿಕಲ್. ಈಗ ನೋಡ್ತಿದ್ರಲ್ಲ, ಒಂದು ಕಡಿಮೆ ಬಜೆಟ್ ಗೆ ಒಂದು ಲಕ್ಸುರಿ ವೆಹಿಕಲ್ ಕೂಡ ಸಿಗ್ತದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ನೋಡ್ತಿರಲ್ಲ, ವಿತ್ ಮ್ಯಾಗ್ ವೀಲ್ ಕೂಡ ಇದೆ ನಿಮ್ಗೆ, ಅಲೈನ್ಮೆಂಟ್. ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಕಾರ್ ಸಿಗ್ತದೆ. ನೆಕ್ಸ್ಟ್ ಗಾಡಿ ಬಗ್ಗೆ ತಿಳ್ಕೋಣ ಡೀಟೇಲ್ಸ್. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ಡಸ್ಟರ್ ಸರ್ ಇದು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ಸರ್ ಇದು. ಡೀಸೆಲ್. ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲ್ ಸರ್ ಇದು. 14 ಮಾಡಲ್. ಓನರ್ ಸರ್ ಇದು? ಸರ್ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, RXZ ಸರ್ ಇದು. ಫುಲ್ ಟಾಪ್ ಎಂಡ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4,50,000 ರೂಪಾಯಿಗೆ ಒಂದು ನಿಮ್ಗೆ ಡಸ್ಟರ್ ಕೂಡ ಸಿಗ್ತಾ ಇದೆ. ವಿತ್ ನೋಡ್ತಿದ್ದೀರಲ್ಲ, ಮ್ಯಾಗ್ವಿಲ್ ಕೂಡ ಇದೆ. ಟೈರ್ ಫುಲ್ ಟಾಪ್ ಎಂಡ್ ಇದು. RXZ ಅಂದಮೇಲೆ ಫುಲ್ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಲೋನ್ ಕೂಡ ಆಗುತ್ತೆ. 4,50,000 ಹೇಳಿದ್ದಾರೆ. ಅದ್ರ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಇದಕ್ಕೂ ಮಾಡ್ಬೋದು ಸರ್. 3 ರಿಂದ 3.5 ಲಕ್ಷ ಲೋನ್ ಮಾಡ್ಬೋದು. 3,50,000 ರೂಪಾಯಿ ಲೋನೇ ಆಗುತ್ತೆ. ಮತ್ತೊಂದು ಡಸ್ಟರ್ ಕೂಡ ನೋಡ್ತಿದ್ದೀರಾ, ನಮ್ಮ ಮುಂದ್ಗಡೆ ಮತ್ತೊಂದು ಡಸ್ಟರ್ ಕೂಡ ಕಾಣ್ತಾ ಇರ್ಬೋದು. ಸರ್ ಹೇಳಿ ಸರ್, ಇದು ಮಾಡಲು? ಸರ್ ಇದು 2015 ಮಾಡಲ್. ಇದು ಅಡ್ವೆಂಚರ್ ಸರ್. ಇದು ಅದಕ್ಕಿಂತ ಫುಲ್ ಟಾಪ್ ಎಂಡ್ ಇದು. ಅಡ್ವೆಂಚರ್ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಫುಲ್ ಇರ್ತದೆ ಇದರಲ್ಲಿ. ನೋಡಿ, ಇದೆಲ್ಲ ಫುಲ್ ಎಕ್ಸ್ಟ್ರಾ ಬರೋದು ಇದು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. 2015 ಮಾಡಲ್, ಸಿಂಗಲ್ ಓನರ್. ಇದು ಫುಲ್ ಟಾಪ್ ಎಂಡ್ ಸರ್. ಫಸ್ಟ್ ನಿಮ್ಗೆ ತೋರಿಸ್ಕೊಟ್ಬಿಡ್ತೀವಿ. ನೋಡ್ತಿದ್ದೀರಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗು. ನೀವು ಹಾಕ್ಸ ಅಂತದಲ್ಲ, ಇದೇನಿಲ್ಲ. ಇದು ಅಡ್ವೆಂಚರ್ ಅಂದ್ರೆ ಸರ್ ಕಂಪನಿಯಿಂದಾನೇ ಬರೋದು. ಒಳ್ಳೆ ಲುಕ್ ಆಗಿದೆ ಗಾಡಿ ಕೂಡ. ಇದರಲ್ಲಿ ಏರ್ ಬ್ಯಾಗ್, ABS, ಲೆದರ್ ಅಪಲ್ಸರಿ ಎನಿವನ್ ಬಂದ್ಬಿಡ್ತದೆ ಸರ್. ಇದು ಯಾವ ಮಾಡಲ್ ಸರ್ ಹೇಳಿದ್ರಿ ಇದು? 2015 ಮಾಡಲ್, ಸಿಂಗಲ್ ಓನರ್ ಸರ್. 2015 ಮಾಡಲ್, ಸಿಂಗಲ್ ಓನರ್. ಏನ್ ಕೋಟಿಂಗ್ ಮಾಡ್ತೀರಾ ಸರ್? 6 ಲಕ್ಷ ರೂಪಾಯಿ. 6 ಲಕ್ಷ ಹೇಳ್ತಿದ್ದಾರೆ. ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾರೆ. ಎದುರುಗಡೆ ಒಂದು ಕೂತ್ ಮಾತಾಡಿ ಒಂದು ಒಳ್ಳೆ ಬಂಪರ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೊಂದು ನಮ್ಮ ಮುಂದೆ ಒಂದು ETS ಕೂಡ ನೋಡ್ತಿದ್ದೀರಾ. ಇದ್ರ ಬಗ್ಗೆ ಅವ್ರ ತಾನೇ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು? ಸರ್ ಇದು 2012-13 ರಿಜಿಸ್ಟ್ರೇಷನ್. ಓಕೆ. ಫುಲ್ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್ ಇದು. ಎಷ್ಟು ಚೆನ್ನಾಗಿದೆ ಸರ್ ವೆಹಿಕಲ್ ಇದು? ಸರ್ ETS ಅಂದ್ಮೇಲೆ ಎಲ್ಲರೂ ETS ತುಂಬಾ ಇಷ್ಟಪಡ್ತಾರೆ. ಒಂದು ತುಂಬಾ ಚೆನ್ನಾಗಿ ಒಳ್ಳೆ ಗಾಡಿ ಬಂದಿದೆ ಈಗ. ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ನಿಮ್ಗೆ ಒಂದು 70% ಟೈರ್ ಇದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಇದು ನಿಮ್ಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹೋಗ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಲ್ಲ. ಡೀಸೆಲ್ ವೆಹಿಕಲ್ ಇದು. ಇವ್ರ ಹತ್ರ ETS ಮತ್ತೆ ನಿಮ್ಗೆ ಸ್ವಿಫ್ಟ್ ಡೀಸೆಲ್ ಎಲ್ಲ ತುಂಬಾನೇ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸರ್ ಹೇಳಿ ಸರ್ ಕೋಟಿಂಗ್ ಇದು? ಸರ್ 3.5 ಲಕ್ಷ ರೂಪಾಯಿ ಮಾಡ್ಬೋದು. 3,50,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಸಿಗ್ತದೆ. ಸರ್ ಇವಾಗ ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ಗೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಮಂಡ್ಯದಲ್ಲಿ ಎಲ್ಲಿ ಬರುತ್ತೆ ಶೋರೂಮ್ ಗುರು ಅಂತ ಕೇಳ್ತಾರೆ. ಯಾವ ಲೊಕೇಶನ್ ಬರ್ಬೇಕು ಸರ್ ಇದು? ಸರ್ ಇದು ಅಶೋಕ್ ನಗರ 4th ಕ್ರಾಸ್ ಬರ್ಬೇಕು ಸರ್. ಮಂಡ್ಯದಲ್ಲಿ ಅಶೋಕ್ ನಗರ 4th ಕ್ರಾಸ್ ಅಂತ ಮಾಡ್ಬೋದು. ಇಲ್ಲ ಅವ್ರು ಗೂಗಲ್ ಅಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಬರೀ ಗೂಗಲ್ ಅಲ್ಲಿ ಪ್ರೆಸ್ಟೀಜ್ ಕಾರ್ಸ್ ಮಂಡ್ಯ ಅಂತ ಹೊಡೆದ್ರೆ ಆಟೋಮೆಟಿಕ್ ಗೂಗಲ್ ಅಲ್ಲಿ ಲೊಕೇಶನ್ ಬಂದ್ಬಿಡ್ತದೆ ಸರ್. ಅದು ನೋಡಿದ್ರಲ್ಲ, ನಿಯರ್ ಇಯರ್ ಮತ್ತೆ ಸುತ್ತಮುತ್ತ ಇರೋರು ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಕಾರ್ನ
ನಮ್ಮ ಪ್ರೆಸ್ಟೀಜ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ಕೊಡ್ತಾರೆ. ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಪ್ರತಿಯೊಂದು ಕಾರ್ ಡೀಟೇಲ್ಸ್ನ ಕಾಲ್ ಮಾಡಿ ತಿಳ್ಕೊಳ್ಳಿ. ಬನ್ನಿ, ಒಂದು ಬಂಪರ್ ಕಾರ್ನ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಫ್ಯಾಮಿಲಿಗೂ ಇದೆ, ತುಂಬ ಜನ ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಅವೆಲ್ಲ ಕೂಡ ಇದೆ. ಈ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತೊಗೊಂಡೋಗಿ ಅಂತಲೇ ಹೇಳ್ತೀನಿ.